ಸಿಪಿ ಯೋಗೇಶ್ವರ್ಗೆ ಕಬ್ಬಿಣದ ಕಡಲೆ ಅಂತಾದ ಚನ್ನಪಟ್ಟಣ ಕ್ಷೇತ್ರ ಟಿಕೆಟ್ ಬಗ್ಗೆ ತೀವ್ರ ಕಸರತ್ತು ನಡೆಸ್ತಾ ಇದ್ದಾರೆ ಸಿಪಿ ಯೋಗೇಶ್ವರ್. ಒಂದೆಡೆ ಎಚ್ಡಿಕೆ ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಿಸೋಕೆ ತಂತ್ರ ಎಣಿತಾ ಇದ್ದಾರೆ. ನೋಡಿ, ಚನ್ನಪಟ್ಟಣ ಅನ್ನೋದು ಸಿಪಿ ಯೋಗೇಶ್ವರ್ಗೆ ಹೇಗೆ ಕನಸೋ ಕುಮಾರಸ್ವಾಮಿ ಅವರಿಗೆ ಅದು ಪ್ರತಿಷ್ಠೆ ಆಗ್ಬಿಟ್ಟಿದೆ. ಇಬ್ಬರ ನಡುವೆ ಒಂದು ಜಿದ್ದಾಜಿದ್ದು ನಡೀತಾ ಇದೆ. ಇವರಿಬ್ಬರ ಜಿದ್ದಾಜಿದ್ದು ಇದು ಹೊಸದೇನಲ್ಲ, ಬಹಳ ವರ್ಷಗಳಿಂದ ನಡೀತಾ ಇದೆ. ಈಗ ಅದು ಕಂಟಿನ್ಯೂ ಆಗ್ತಾ ಇದೆ. ಈಗ ಪುತ್ರನಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಕುಮಾರಸ್ವಾಮಿ ಅವರು ತಂತ್ರ ಮಾಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಟಿಕೆಟ್ ನನಗೇ ಬೇಕು ಅಂತ ಸೈನಿಕ ಯುದ್ಧ ಸಾರ್ತಾ ಇದ್ದಾರೆ. ಟಿಕೆಟ್ಗಾಗಿ ಬಿಜೆಪಿ ಹೈಕಮಾಂಡ್ ಭೇಟಿ ಮಾಡಿದ್ದಾರೆ ಯೋಗೇಶ್ವರ್. ಆದ್ರೆ ಟಿಕೆಟ್ ಬಗ್ಗೆ ಸ್ಪಷ್ಟ ನಿರ್ಧಾರವನ್ನ ತಿಳಿಸಿಲ್ಲ ಕೇಂದ್ರದ ವರಿಷ್ಠರು. ರಕ್ಷಾ ಬಂಧನದ ಬಳಿಕ ಮತ್ತೆ ಭೇಟಿ ಆಗೋಣ, ತಾಳ್ಮೆಯಿಂದ ಇರಿ ಅಂತ ಹೇಳಿದಾರಂತೆ. ಟಿಕೆಟ್ ಜೆಡಿಎಸ್ಗೋ ಅಥವಾ ಬಿಜೆಪಿಗೋ ಎನ್ನುವಂತ ತೀರ್ಮಾನ ಇಲ್ಲ ಇನ್ನೂ. ಸಿಪಿ ಯೋಗೇಶ್ವರ್ಗೆ ನಿರ್ಧಾರ ತಿಳಿಸಿ ಹೈಕಮಾಂಡ್ ಕಳಿಸಿದಾರಂತೆ. ನೋಡಿ, ಯೋಚನೆ ಮಾಡೋಣ, ಇನ್ನು ಟೈಮ್ ಇದೆ ಅಂತ ಹೇಳಿ ಕಳಿಸಿದಾರಂತೆ. ಕುಮಾರಸ್ವಾಮಿ ಜೊತೆ ಚರ್ಚಿಸಿ ತೀರ್ಮಾನ ತಿಳಿಸ್ತೀವಿ ಅಂತ ವರಿಷ್ಠರು ಹೇಳಿರೋದು ಸಿಪಿ ಯೋಗೇಶ್ವರ್ ಅವರಿಗೆ ಒಂಥರ ತಳಮಳ ಸೃಷ್ಟಿ ಆಗ್ಬಿಟ್ಟಿದೆ. ಇದೇನಪ್ಪ ಇದು ಹಿಂಗಾಯ್ತಲ್ಲ ಅಂತ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲ ರಾಜಕೀಯ ವಲಯದಲ್ಲೂ ಕೂಡ ಇದೆ. ಕುಮಾರಸ್ವಾಮಿ ಅವರು ಪಾದಯಾತ್ರೆಯ ಮುಖಾಂತರವಾಗಿ ತಮ್ಮ ಮಗನ ವರ್ಚಸ್ಸನ್ನ ಹೆಚ್ಚು ಮಾಡಿಸಿಕೊಳ್ಳುವಂತ ಕೆಲಸವನ್ನು ಕೂಡ ಒಂದ್ ಕಡೆಯಲ್ಲಿ ಮಾಡ್ತಾ ಇದ್ದಾರೆ. ಸಿಪಿ ಯೋಗೇಶ್ವರ್ ಅವರು ಆಗಿದ್ದಾಗ್ಲಿ ನನ್ನ ಕ್ಷೇತ್ರ ನನಗೇ ಬೇಕು, ನಾನಂತೂ ಯಾರಿಗೂ ಬಿಟ್ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಕುಮಾರಸ್ವಾಮಿ ಅವರು ಹಿಂದೆ ರಾಜ್ಯದ ನಾಯಕರಾಗಿದ್ರು, ಆದ್ರೆ ಈಗ ಕೇಂದ್ರ ಸಚಿವ, ವರಿಷ್ಠರ ಜೊತೆಗೂ ಕೂಡ ಚೆನ್ನಾಗೇ ಇದ್ದಾರೆ. ರಾಜ್ಯ ಬಿಜೆಪಿ ನಾಯಕರಿಗೆ ಬೇಸರ ಆಗಿದೆ. ಯಾಕಂದ್ರೆ ಕೆಲವೊಂದು ವಿಚಾರದಲ್ಲಿ ಹೈಕಮಾಂಡ್ನ ಬಿಜೆಪಿ ನಾಯಕರು ಕುಮಾರಸ್ವಾಮಿ ಅವರನ್ನ ಕೇಳಿ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಆಪ್ತತೆ, ಅಷ್ಟರ ಮಟ್ಟಿಗೆ ವರ್ಚಸ್ಸು ಕುಮಾರಸ್ವಾಮಿ ಅವರದ್ದು ಕೂಡ ಬೆಳೆದಿದೆ. ಹೀಗಿರ್ಬೇಕಾದ್ರೆ ಸಿಪಿ ಯೋಗೇಶ್ವರ್ ಅವರಿಗೆ ಮಣೆ ಹಾಕ್ತಾರ ವರಿಷ್ಠರು? ಸಿಪಿ ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೊಡದೇನೆ ಕುಮಾರಸ್ವಾಮಿ ಅವರಿಗೆ ಕೊಟ್ರೆ, ಕುಮಾರಸ್ವಾಮಿ ಅವರು ಹೇಳಿದಂತೆ ಅವರ ಪುತ್ರನಿಗೆ ಕೊಟ್ರೆ ಮತ್ತೆ ಯಾವ ರೀತಿಯಾಗಿ ಭಿನ್ನಮತ, ಅಸಮಾಧಾನ ಸ್ಫೋಟ ಆಗ್ಬೋದು. ಆಲ್ರೆಡಿ ಬಿಜೆಪಿಯಲ್ಲಿ ಅಸಮಾಧಾನಿತರ ಗುಂಪು ಅಂತಾನೆ ಒಂದು ಗುರುತಿಸ್ಕೊಳ್ತಾ ಇದೆ. ಆ ಗುಂಪಿಗೆ ಸಿಪಿ ಯೋಗೇಶ್ವರ್ ಅವರು ಹೋಗ್ಬೇಕಾದಂತ ಪರಿಸ್ಥಿತಿ ಬರುತ್ತಾ? ಸಾಕಷ್ಟು ಕುತೂಹಲ, ಸಾಕಷ್ಟು ಪ್ರಶ್ನೆಗಳು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇದೆ. ವರಿಷ್ಠರಂತೂ ಸದ್ಯಕ್ಕೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಸಿಪಿ ಯೋಗೇಶ್ವರ್ ಅವರೇ ವರಿಷ್ಠರನ್ನ ಭೇಟಿ ಆಗೋದಕ್ಕೆ ಅಂತ ಹೋದ್ರೂ ಈಗೇನು ಮಾತಾಡಲ್ಲ. ರಕ್ಷಾ ಬಂಧನದ ನಂತರ ಅಂದ್ರೆ 19ನೇ ತಾರೀಕಿನ ನಂತರ ಮಾತಾಡೋಣ, ನೋಡೋಣ ಹೋಗಿ ಅಂತ ವಾಪಸ್ ಕಳಿಸಿದ್ದಾರಂತೆ. ಅದರ ಜೊತೆಗೆ ಕುಮಾರಸ್ವಾಮಿ ಅವ್ರ ಜೊತೆಗೆ ನಾವು ಚರ್ಚೆ ಮಾಡ್ತೀವಿ, ಆಮೇಲೆ ಹೇಳ್ತೀವಿ ಅಂತ ಹೇಳಿ ಕಳಿಸಿದ್ದಾರಂತೆ. ಹಾಗಾಗಿ ವರಿಷ್ಠರ ನಿರ್ಧಾರದ ಮೇಲೆ ಎಲ್ಲವೂ ನಿಂತಿದೆ. ಬಿಜೆಪಿ ವರಿಷ್ಠರು ಏನ್ ತೀರ್ಮಾನ ತೆಗೆದುಕೊಳ್ತಾರೆ? ಈಗ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿರೋದ್ರಿಂದ ಈ ಮೈತ್ರಿ ಧರ್ಮವನ್ನ ಪಾಲನೆ ಮಾಡಲೇಬೇಕು.